ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲ ತಮ್ಲೈನ್ ನೋಡಿರ್ತೀರಾ. ಇವತ್ತು ನಾನು ಇಲ್ಲಿ ಹೇರ್ ಪ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಇಲ್ಲಿ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಏನಂದ್ರೆ ತುಂಬಾ ಜನಕ್ಕೆ ಡ್ಯಾಂಡ್ರಫ್ ಹಾಗೆ ಹೇರ್ ಫಾಲ್ ಸಮಸ್ಯೆ ಇರುತ್ತೆ. ಅಂತವಾಗಿ ಇದಂತೂ ಸೂಪರ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನ ತುಂಬಾ ಸುಲಭವಾಗಿ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬಹುದು. ಏನಿಲ್ಲ, ವೀಕ್ಲಿ 1 ಟೈಮ್ 2 ಟೈಮ್ಸ್ ನೀವು ಆರಾಮಾಗಿ ಮಾಡಿ ಹೇರ್ಗೆ ಅಪ್ಲೈ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾನೇ ಈಸಿ ಆದಂತ ರೆಮಿಡಿ ಇರುತ್ತೆ. ಹಾಗೆ ಯಾವುದೇ ರೀತಿಯಾಗಿ ಔಟ್ಸೈಡ್ ಇಂದ ನೀವೇನೇ ವಸ್ತುಗಳನ್ನ ತಗೋಬರೋದಿಲ್ಲ. ಮನೇಲಿ ಇರುವಂತ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಹೇರ್ ಪ್ಯಾಕ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಈಗ ಹೇರ್ ಪ್ಯಾಕ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ಟೈಮ್ ಏನಾದ್ರೂ ನಾನು ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಏನೇನ್ ಸಾಮಗ್ರಿ ಬೇಕಂತ ನಾನು ಇಲ್ಲಿ ಮೊದಲಿಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮೊದಲು ನಾನು ಮೆಂತ್ಯ ತಗೊಂಡಿದ್ದೀನಿ. ಇದನ್ನ ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ ನೀರಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಒಂದು 2 ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜ್ ಅಷ್ಟು ನಾನು ಅಲೋವೆರಾ ತಗೊಂಡಿದ್ದೀನಿ. ಇದರಲ್ಲಿ ಈ ರೀತಿ ಎಲ್ಲೋ ಪಾರ್ಟ್ ಇರುತ್ತೆ, ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ನೀವು. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ದಾಸವಾಳದ ಹೂ ತಗೊಂಡಿದ್ದೀನಿ, ಅಂದರೆ ಹೈಬಿಸ್ಕಸ್ಸು. ಈಗ ಇಷ್ಟನ್ನು ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ನೀವು ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ರೆಮಿಡಿ ಆಗಿರುತ್ತೆ ನಿಮ್ಮ ಒಂದು ಹೇರ್ಗೆ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ, ನೆನೆಸಿರೋದು. ನಂತರ ನಾನು ಅದಕ್ಕೆ ಹೈಬಿಸ್ಕಸ್ ಅಂದರೆ ದಾಸವಾಳದ ಹೂನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ತೊಗೊಂಡಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಅಲೋವೆರಾನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಇದ್ರದ್ದು ಮುಳ್ಳಿರುತ್ತೆ ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ನಿಧಾನವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಆದಷ್ಟು ಹುಷಾರಾಗಿ. ಇದರೊಳಗಿರೋಂಥ ಗ್ಲಾಸ್ ಪಾರ್ಟ್ನ ಮಾತ್ರ ಕೆಲವೊಬ್ಬರು ಯೂಸ್ ಮಾಡ್ತಾರೆ. ನಾನು ಆ ರೀತಿ ಮಾಡ್ತಾ ಇಲ್ಲ ಇಲ್ಲಿ. ಅದರಲ್ಲಿರೋಂಥ ಗ್ರೀನ್ ಪಾರ್ಟ್ ಏನಿದೆ ಮೇಲ್ಗಡೆ ಇರುವಂಥ ಅಂದರೆ ಸಿಪ್ಪೆ ಸಹ ನಾನಿಲ್ಲಿ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಪೂರ್ತಿ ಪೇಸ್ಟಾಗಿ ಮಾಡ್ಕೊಳ್ತೀನಿ ನಾನು. ಈಗ ಪೂರ್ತಿ ಅಲೋವೆರಾನ ನಾನು ಹಾಕ್ಕೊಳ್ತೀನಿ. ಅಲೋವೆರಾ ಹಾಕೋದ್ರಿಂದ ನಿಮಗೆ ಹೇರು ಪೂರ್ತಿ ಸ್ಮೂತ್ನೆಸ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಪೂರ್ತಿಯಾಗಿ ಎಲ್ಲನೂ ಕಟ್ ಮಾಡಾಗಿದೆ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಪೇಸ್ಟ್ ಮಾಡಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಎಲ್ಲನೂ ಪೂರ್ತಿ ಈ ರೀತಿ ಈಚೆ ತೆಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಹೇರ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಮನೇಲೆ. ನೋಡಿ, ಈಗ ತಗೊಬಂದ್ನಲ್ವಾ, ಆಗಲೇ ರುಬ್ಬಿಟ್ಟಿದ್ನಲ್ವಾ, ಆ ಪೇಸ್ಟ್ನ ತಗೊಂಡಿದ್ದೀನಿ. ಅದಕ್ಕಿಂತ ಮೊದಲು ನಾನಿಲ್ಲಿ ಹೇರ್ನ ಫಸ್ಟ್ ಲೂಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಬಾಚ್ಕೊಂಡು ಲೂಸ್ ಮಾಡ್ಕೊಳ್ಳಿ ಆದಷ್ಟು. ನಿಮ್ಮ ಹೇರ್ ಎಷ್ಟಿರುತ್ತೆ, ಯಾಕಂದ್ರೆ ಸಿಕ್ಕು ಅಥವಾ ಏನಾದರೂ ಸ್ವಲ್ಪ ಗಂಟಾಗಿದ್ರೆ ಲಾಂಗ್ ಹೇರ್, ಅಂದ್ರೆ ಎಸ್ಪೆಷಲಿ ಫಾರ್ ವುಮೆನ್ಸ್ಗೆ ಅಂದ್ರೆ ಹೆಣ್ಮಕ್ಳಿಗೆ ಲಾಂಗ್ ಹೇರ್ಸ್ ಇದೆ, ಈ ರೀತಿ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಇದೆಲ್ಲ ಮಾಡಾದ್ಮೇಲೆ ನಾನಿಲ್ಲಿ ಮಧ್ಯಕ್ಕೆ ಒಂದು ಕ್ರಾಫ್ ಅನ್ನ ತೆಗಿತೀನಿ. ಹುಡುಗರ್ಗಾದ್ರೆ ನೋಡಿ ಈ ರೀತಿ ಮಧ್ಯಕ್ಕೆ ಮಾಡ್ಕೋಬಹುದು, ಹುಡುಗಿರು ಅಷ್ಟೇನೆ ಸೇಮ್ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನೀವು. ಈಗ ನೋಡಿ, ಈ ರೀತಿ ಮಾಡ್ಕೊಂಡು ನಾನು ನೋಡ್ಸ್ತೀನಿ ನೋಡಿ. ಇದ್ರ ಬುಡ ಇರುತ್ತಲ್ವಾ, ಅಲ್ಲಿಂದ ಹಚ್ಕೋಬೇಕು. ಇದನ್ನ ಪೇಸ್ಟ್ ತರ ಮಾಡ್ಕೊಂಡಿದ್ದೀನಲ್ವಾ ಈ ಮಿಶ್ರಣನ, ನೋಡಿ ಈ ರೀತಿ ಬುಡದಿಂದ ಹಚ್ಕೊ ಬರ್ಬೇಕು ನೀವು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ. 2 ಕೈಗೂ ಈ ತರ ಹಾಕೊಂಡು ನಾನು ಇಲ್ಲಿ ಬುಡದಿಂದ ಹಚ್ಕೊ ಬರ್ತಾ ಇದ್ದೀನಿ. ಈಗ ಇದನ್ನ ಮಧ್ಯಕ್ಕೆ ನೋಡಿ ಈ ತರ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೊದ್ಲು ಮೇನ್ ಆಗಿ ನೋಡಿ ಈ ತರ ಬುಡದೊಳಗಡೆ ಹಚ್ಕೋಬೇಕು. ಆದಷ್ಟು 2 ಕೈಯಿಂದನೂ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಈ ತರ ಆದಷ್ಟು ಮಸಾಜ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಪೂರ್ತಿಯಾಗಿ ಎಲ್ಲಾ ಕಡೆ ತಲುಪುತ್ತೆ. ಮತ್ತೆ ಇದ್ ಮಾಡೋದ್ರಿಂದ ಹೇರ್ ಶೈನ್ ಸಹ ಇರುತ್ತೆ. ಮತ್ತೆ ಕೂದಲುದ್ರ ಸಮಸ್ಯೆ ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತೆ. ಯಾಕಂದ್ರೆ ಕೆಲವೊಬ್ರೆಲ್ಲ ಊರ್ ಬಿಟ್ಟು ಊರ್ಗ್ ಹೋಗಿರ್ತೀರಾ, ವಾಟರ್ ಚೇಂಜ್ ಆಗೋದು ಅದೆಲ್ಲ ಆಗ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಇದನ್ನ ಆರಾಮಾಗಿ ಮಾಡ್ಕೊಂಡ್ರೆ ನಿಮ್ ಹೇರ್ ನೀಟಾಗಿ ಮೇಂಟೈನ್ ಆಗುತ್ತೆ. ಇಲ್ಲಿ ನಾನು ಕ್ಯಾಮ್ರಾಗೆ ಫೋಕಸ್ ಮಾಡ್ಕೊಂಡು ಹಚ್ಕೊಳ್ತಿದ್ದೆ ಇರೋದ್ರಿಂದ ನಾನು ಒಂದ್ ಕಡೆಯಿಂದ ನಿಧಾನವಾಗಿ ಹಚ್ಕೊ ಬರ್ತಾ ಇದ್ದೀನಿ. ನೀವು ಆರಾಮಾಗಿ ನೋಡಿ ಎಲ್ಲಾ ಕಡೆನೂ ಹಚ್ಕೋಬಹುದು. ಇದನ್ನ ನಾನು ಸ್ವಲ್ಪ
ಫ್ರೆಂಡ್ಸ್ ಈಗ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಹರ್ಚಿದ್ದೀನಿ, ಎಷ್ಟು ನೀಟಾಗಿ ಹಚ್ಕೊಂಡಿದ್ದೀನಿ ಅಂತ. ಫುಲ್ ಸೈಡು ಮತ್ತೆ ಬ್ಯಾಕ್ ಸೈಡು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಹಚ್ಚಿದೀನಿ ಅಂತ. ಇದನ್ನೇನಿಲ್ಲ 1 ಅವರ್ ಬಿಟ್ಟು ನೀವು ವಾಶ್ ಮಾಡ್ಕೊಂಡ್ರೆ ಸಾಕು ಅಷ್ಟೇ, ಜಾಸ್ತಿ ಏನ್ ಬೇಡ. ಅಥವಾ 2 ಅವರ್ಸ್ ಬಿಡ್ತೀರಾ ಅಂದ್ರೆ ಇನ್ನ ಒಳ್ಳೇದು. ಈಗ ಬನ್ನಿ ನಾನು ಇದನ್ನ ವಾಶ್ ಮಾಡಿ ಸಹ ನಿಮ್ಗೆ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ ಈಗ ಪೂರ್ತಿಯಾಗಿ ನಾನು ವಾಶ್ ಮಾಡಿದೀನಿ ನನ್ನ ಹೇರ್ನ. ಏನಿಲ್ಲ ಜಾಸ್ತಿ, ಫಸ್ಟ್ ನಾರ್ಮಲ್ ಆಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಈ ತರ. ಸೊ ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನೀವು ನಾರ್ಮಲ್ ಆಗಿ ಏನ್ ಶಾಂಪೂನ ಯೂಸ್ ಮಾಡ್ತೀರಾ ಆ ಒಂದು ಶಾಂಪೂನ ಹಾಕಿ ಆರಾಮಾಗಿ ಹೇರ್ ನ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತಷ್ಟು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಬೈ ಬೈ. ಥ್ಯಾಂಕ್ ಯು ಸೋ ಮಚ್.